Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ಇನ್ನೊಂದ್ಸಲ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ಇದರಲ್ಲಿ ನಮ್ಮ ತುಳಸಿ ತಪ್ಪೇನೂ ಇಲ್ಲ. ಯಾರಿಗೂ ಮೋಸ ಆಗಬಾರ್ದು ಅಂತ ಅವಳು ನನ್ನ ಹತ್ರ ಬಂದು ಈ ವಿಷಯ ಹೇಳಿದ್ಲು. ದಯವಿಟ್ಟು ಅವಳನ್ನ ಬೈಬೇಡಿ. ನನಗಂತೂ ಈಗಲೂ ಇದೆಲ್ಲ ನಿಜಾನ ಅನಿಸ್ತಾ ಇದೆ. ಅಲ್ಲ, ಒಂದು ಮನುಷ್ಯ ಇಷ್ಟೆಲ್ಲ ನಾಟಕ ಮಾಡಕ್ ಸಾಧ್ಯನಾ? ಸೀರಿಯಸ್ಲಿ ಅಭಿ, ಪಾಪ ಪೂರ್ಣಿ ಎಷ್ಟು ಖುಷಿಯಿಂದ ಈ ಕಾರ್ಯಕ್ರಮ ಮಾಡೋಣ ಅಂದಿದ್ಲು. ಆದರೆ ಹೋಗ್ಲಿ ಬಿಡಿ, ಆಗಿದ್ದಾಯ್ತು. ಈಗ ಸಂಧ್ಯಾ ಇಲ್ಲಿ ಇಲ್ವಲ್ಲ, ಈಗ ನಾವೇನೇ ಮಾತಾಡಿದ್ರು ಅಮ್ಮಂಗೆ ಬೇಜಾರಾಗತ್ತೆ. ಸುಮ್ಮನಿರಿ ಎಲ್ಲ. ಅಮ್ಮ, ನಾನು ಸಂಧ್ಯೆನ ರೆಡಿ ಮಾಡ್ತೀನಿ ಬಾ ಅಂದರೆ ಅವಳು ಬೇಡ ಅಂದ್ಲು. ಆಗಲೇ ನನಗೆ ಗೊತ್ತಾಗ್ಬಿಟ್ಟಿದ್ದಿದ್ರೆ ಈಗ ಮನೆಗೆ ಎಲ್ಲರೂ ಬಂದು ಅವಳು ಮರ್ಯಾದೆ ಹೋಗೋಕ್ಕೂ ನಾನು ಬಿಡ್ತಿರ್ಲಿಲ್ಲ. ಅಲ್ಲ, ನಿಮ್ಗೆ ಈ ವಿಷಯ ಗೊತ್ತಾದ ತಕ್ಷಣ ಅವಳ ರೂಮಿಂದ ಆಚೆ ಬರೋದಕ್ಕೆ ಬಿಡಬಾರ್ದಿತ್ತು ತಾನೆ? ಅಲ್ಲ, ನಮಗೆ ಹೇಳೋದಕ್ಕೆ ಸರಿ ಹೋಗಲ್ಲ ಅಂದ್ರೆ ಇದನ್ನ ನಿಮ್ಮ ಯಜಮಾನ್ರು ಅವ್ರಿಗಾದ್ರೂ ಹೇಳ್ಬೋದಿತ್ತಲ್ವಾ? ನನಗೆ ತಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಅದಕ್ಕೆ ಮಾವನವ್ರಿಗೆ ಹೇಳ್ಬಿಟ್ಟೆ. ಅಭಿ, ಮತ್ತೆ ಮತ್ತೆ ಯಾಕೆ ನೀನು ಅದಕ್ಕೆನ ಬ್ಲೇಮ್ ಮಾಡ್ತಾ ಇದೀಯಾ? ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ವಾ? ಹೋಗುವಾಗ ದತ್ತ ಅವರು ಹೇಳೋಗಿದ್ದಾರೆ. ಹಾಗಂತ ಇವ್ರ ಮಗಳು ಮಾಡಿರೋ ತಪ್ಪನ ಹಾಗೆ ಸುಮ್ಮನೆ ಬಿಟ್ಬಿಡ್ಬೇಕಾ? ಮಕ್ಕಳು ಮಾಡೋ ತಪ್ಪಿಗೆ ಅಪ್ಪ ಅಮ್ಮಂಗೆ ಶಿಕ್ಷೆ ಆಗೋಂಗಿದ್ದಿದ್ರೆ ಈ ಜಗತ್ತು ಹೀಗಿರ್ತಿರ್ಲಿಲ್ಲ. ಅಭಿ, ದತ್ತ ಹೇಳಿದ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ತುಳಸಿಯವ್ರಿಗೆ ಈ ವಿಚಾರ ಗೊತ್ತಿರಲಿಲ್ಲ. ಗೊತ್ತಾದ ತಕ್ಷಣ ಈ ವಿಷಯನ ಎಲ್ರಿಗೂ ತಿಳಿಸೋದಕ್ಕೆ ಯೋಚನೆ ಮಾಡಿದ್ದಾರೆ. ಆದರೆ ಸ್ವಂತ ಮಗಳು ಪ್ರಾಣ ಕಳ್ಕೊಳ್ತೀನಿ ಅಂತ ಹೆದರ್ಸಿದ್ರೆ ಅವರಾದ್ರೂ ಏನು ಮಾಡ್ತಾರೆ? ಹೌದು ಅಭಿ, ಇದರಲ್ಲಿ ಅಮ್ಮಂದೇನೂ ತಪ್ಪಿಲ್ಲ. ಎಲ್ಲ ಅನಿರೀಕ್ಷಿತವಾಗಿ ನಡೆದೋಯ್ತು. ಈ ವಿಷಯ ಅಮ್ಮಂಗೆ ಮೊದಲೇ ಗೊತ್ತಿದ್ರೆ ನಾವು ಅವತ್ತು ಸೀಮಂತ ಮಾಡಿಸ್ತೀವಿ ಅಂತ ಹೇಳಿದಾಗಲೇ ಅಮ್ಮ ಬೇಡ ಅಂತಿದ್ರು. ಏನೋ ಅಪ್ಪ, ದೀಪಿಕಾ ಹಾಲ್ ಚಲಿದಕ್ಕೆ ಈ ವಿಚಾರ ಎಲ್ಲ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಇನ್ನೂ ಎಷ್ಟು ದಿನ ಹೀಗೆ ಯಾಮಾರಿಸ್ತಿದ್ಲು. ಈಗ ಆಗಿದ್ದಾಯ್ತು, ಆ ವಿಷಯ ಬಿಡು. ಎಷ್ಟು ಸಲ ಮಾತಾಡಿದ್ನೇ ಮಾತಾಡ್ತಾ ಇರೋದು. ಬಿಟ್ಬಿಡೋಣ ಇದನ್ನೇ ಇಲ್ಲಿಗೆ. ಹೌದು, ನಾವು ಈ ವಿಷಯನ ಮಾತಾಡಿದಷ್ಟು ತುಳಸಿಯವರಿಗೆ ಮುಜುಗರ ಆಗುತ್ತೆ. ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಟುಬಿಡಿ. ಆಯ್ತು ಮಾವ, ಅಮ್ಮಂಗೆ ನೀವೇ ಒಂದ್ಸಲಿ ಸಮಾಧಾನ ಮಾಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.